ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ವೀಟ್ ಗ್ರಾಸ್ನ ಯಾವ ಥರ ಬೆಳೆಸೋದು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ. ಅದನ್ನು ಯಾವ ಥರ ಡೆಕೋರೇಷನ್ ಮಾಡ್ಕೋಬೋದು ಅಂತ ಕೆಲವೊಂದು ಐಡಿಯಾನು ತೋರಿಸ್ತಾ ಇದ್ದೀನಿ. ನಿಮ್ಮ ಕ್ರಿಯೇಟಿವಿಟಿ ಹೆಂಗಿರುತ್ತೋ ಆ ಥರ ನೀವೂ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬೆಳೆಯುತ್ತೆ ಇದು ವೀಟ್ ಗ್ರಾಸು. ಮನೆಯಲ್ಲೇ ನಾವು ಆರಾಮಾಗಿ ಮಾಡ್ಕೋಬೋದು. ಒಂದು 10 to 12 ಡೇಸ್ ಮುಂಚೆ ನಾವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ ಆಗಿದ್ದರೆ ಯಾವ ಥರ ಬೆಳೆಸೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಬರೋಣ. ನಾನು ಫಸ್ಟು ಇಲ್ಲೊಂದು ಕಪ್ಪು ನಾನು ಗೋಧಿ ತೊಗೊಂಡಿದ್ದೀನಿ. ಗೋಧಿನ ನೋಡಿ ನೀಟಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿಕೊಂಡು ಚೆನ್ನಾಗಿ ಒಂದು 2ರಿಂದ 3 ಟೈಮ್ ನೀಟಾಗಿ ವಾಶ್ ಮಾಡ್ಕೋಬೇಕು. ಗೋಧಿನ ವಾಶ್ ಮಾಡ್ಕೊಂಬಿಟ್ಟು ನೀರಲ್ಲೇ ನೆನೆಸ್ಬೇಕು. ಕ್ಲೀನಾಗಿ ನೆನೆಸಿ 1 ಡೇ ಫುಲ್ಲು ಇಡಬೇಕು. ನೋಡಿ ನೀಟಾಗಿ ಇದನ್ನು ಒಂದು 2 ಸರಿ ನೀಟಾಗೆಲ್ಲ ವಾಶ್ ಮಾಡಿಬಿಡೋಣ. ಗೋಧಿನ ಚೆನ್ನಾಗಿ ಎಲ್ಲ ನೀಟಾಗಿ ನೋಡಿ ಇನ್ನೊಂದು ಟೈಮು ನಾನು ವಾಶ್ ಮಾಡ್ತಾಯಿದ್ದೀನಿ. ಇದು ಡೆಕೋರೇಷನಿಗಂತೂ ತುಂಬ ಚೆನ್ನಾಗಿರುತ್ತೆ ವರಮಹಾಲಕ್ಷ್ಮಿ ಪೂಜೆಗೆ. ಇನ್ನು ಬೇರೆ ಹಬ್ಬಗಳಲ್ಲೂ ನಿಮಗೆ ಯಾವ ಥರ ಒಂದು ಐಡಿಯಾಸ್ ಬರುತ್ತೋ ಆ ಥರನೂ ಮಾಡ್ಕೋಬೋದು. ನೋಡಿ ಈಗ ಈ ಥರ ಎಲ್ಲ ಕ್ಲೀನಾಗೆಲ್ಲ ಕೈ ಆಡಿಸಿ ಗೋಧಿನ ನೀಟಾಗೆಲ್ಲ ತೊಳೆದ್ಬಿಟ್ಟು ಇಡೋಣ. ಇವಾಗ ಮತ್ತೆ ಒಂದು 2ರಿಂದ 3 ಟೈಮ್ ತೊಳೀರಿ, ಪರವಾಗಿಲ್ಲ, ಏನೂ ಆಗೋಲ್ಲ. ನೋಡಿ ಇವಾಗ ನೀಟಾಗೆಲ್ಲ ವಾಶ್ ಆಯ್ತಲ್ವಾ. ಇವಾಗ ಮತ್ತೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ತಟ್ಟೆ ಮುಚ್ಚಿಬಿಟ್ಟು ಇಡೋಣ. ಇವಾಗ ಇದನ್ನು ಫುಲ್ಲು ಗೋಧಿ ಮುಳುಗೋವರೆಗೂ ನೀರು ಹಾಕಿಡಬೇಕು. ನೋಡಿ ಇಷ್ಟು ನೀರು ಹಾಕಿ ನಾನು ಇವಾಗ ಒಂದು ತಟ್ಟೆ ಮುಚ್ಚಿಬಿಟ್ಟು 1 ಡೇ ಫುಲ್ ಹಾಗೆ ಇಟ್ಬಿಡ್ತೀನಿ. 1 ಡೇ ಮುಚ್ಚಿ ಇಟ್ಟಾದಮೇಲೆ ನೆಕ್ಸ್ಟ್ ಡೇ ಒಂದಿನ ಫುಲ್ಲು ಗೋಧಿ ನೆನೀಲಿ ನೀರಲ್ಲಿ. ನೆಕ್ಸ್ಟ್ ಡೇ ಏನು ಮಾಡೋಣ, ಗೋಧಿನ ಈ ಥರ ಓಲಿರೋ ಬುಟ್ಟಿ ಇರುತ್ತಲ್ವ ಅದರಲ್ಲೆಲ್ಲ ನೀರನ್ನ ಸೋಸೋಕೆ ಹಾಕ್ಬಿಡೋಣ. ಹಾಕಿ ಒಂದು 1/2 ಅವರ್ ನೀರೆಲ್ಲ ಫುಲ್ಲು ಹೋಗೋವರೆಗೂ ಗೋಧಿನ ಹಾಗೆ ಬಿಟ್ಬಿಡೋಣ. ನೀರೆಲ್ಲ ಸೋರ್ಲಿ. ಅದು ಆದಮೇಲೆ ನೀವು ಮೊಳಕೆ ಕಾಳು ಏನು ಕಟ್ಟೋಕ್ಕೆ ಒಂದು ಬಟ್ಟೆ ಏನು ಇಟ್ಕೊಂಡಿರ್ತೀರೋ, ನಾನು ಮೊಳಕೆ ಎಲ್ಲ ಬರ್ಸೋಕ್ಕೆ ಒಂದು ಕಾಟನ್ದು ಟವಲ್ಲು ಸಪ್ರೇಟಾಗಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಆ ಟವಲಲ್ಲಿ ಇದನ್ನು ಗೋಧಿನೆಲ್ಲ ಹಾಕ್ಬಿಟ್ಟು ನೀಟಾಗಿ ಟೈಟಾಗಿ ಕಟ್ಟಿ ಈ ಥರ ಕುಕ್ಕರಲ್ಲಿ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಗಾಳಿ ಆಡದೆ ಇರೋಂಗೆ ನೀಟಾಗಿ ಇಟ್ಟು ನೋಡಿ ನೆಕ್ಸ್ಟ್ 1 ಡೇ ಫುಲ್ ಒಂದು 24 ಅವರ್ಸ್ ಬಿಟ್ಬಿಟ್ಟಿದ್ದೀನಿ ನಾನು ಅದು ಮೊಳಕೆ ಬರೆಸ್ಲಿಕ್ಕೆ. ನೀವು ಮಾಮೂಲಿ ಕಾಳೆಲ್ಲ ಯಾವ ಥರ ಮೊಳಕೆ ಬರ್ಸೋಕೆ ಮಾಡ್ತೀರೋ ಅದೇ ಥರನ ಗೋಧಿನೂ ಹಾಗೆ ಮಾಡ್ಕೋಬೇಕು. ನೋಡಿ ಇವಾಗ ಈ ಥರ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಪ್ರತಿಯೊಂದು ಗೋಧಿನೂ ಚೆನ್ನಾಗಿ ಮೊಳಕೆ ಬಂದಿದೆ ಅಲ್ವಾ. ಇದನ್ನು ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಇದನ್ನು ನಾನು ಒಂದು ದೊಡ್ಡದು ಪ್ಲಾಸ್ಟಿಕ್ ತಟ್ಟೆ ತೊಗೊಂಡಿದ್ದೀನಿ. ಈ ಪ್ಲೇಟ್ಗೆ ನಾನು ಮಣ್ಣು ಹಾಕ್ಕೊತಾ ಇದ್ದೀನಿ. ನಾನು ಇದಕ್ಕೆ ಮಧ್ಯಕ್ಕೊಂದು ದೀಪ ಹಚ್ಚಲಿಕ್ಕೆ ಮಾಡ್ಕೊತಾ ಇರೋದು. ಅದಕ್ಕೆ ಈ ದೀಪಕ್ಕೆ ಈ ಥರ ಒಂದು ಬಾಕ್ಸ್ನ ನಾನು ಹೈಟಿಗೋಸ್ಕರ ಇಡ್ತಾಯಿದ್ದೀನಿ. ಇಟ್ಬಿಟ್ಟು ಸುತ್ತ ರೌಂಡಕ್ಕೆ ನಾನು ಮಣ್ಣು ಹಾಕೋದು. ಈ ಬಾಕ್ಸ್ ಸುತ್ತನೂ ಮಣ್ಣು ನೋಡಿ ಕ್ಲೀನಾಗೆಲ್ಲ ಕಲ್ಲು ಆ ಥರ ಏನಾದರೂ ಇದ್ದರೆ ನೀಟಾಗಿ ಅದನ್ನೆಲ್ಲ ಆರಿಸ್ಕೊಂಡು ನೀಟಾಗಿ ಮಣ್ಣು ಹಾಕೋದು. ಈ ಬಾಕ್ಸ್ ಸುತ್ತನೂ ಮಣ್ಣೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿ ಒಂದೇ ಲೆವೆಲಿಗೆ ಬರೋಂಗೆ ನೋಡಿ ಈ ಥರ ಎಲ್ಲ ಬಾಕ್ಸ್ನ ಕರೆಕ್ಟು ಮಿಡ್ಲಲ್ಲೇ ನಾವು ಸೆಟ್ ಮಾಡಬೇಕು. ಆ ಬಾಕ್ಸ್ನ ಮಿಡ್ಲಲ್ಲಿ ಸೆಟ್ ಮಾಡಿ ನೋಡಿ ಸುತ್ತ ಎಲ್ಲ ಈ ಥರ ಮಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಅದರಲ್ಲಿ ಕಲ್ಲು ಏನಾದರೂ ಇತ್ತು ಅಂದರೆ ಸ್ವಲ್ಪ ಹಾರಿಸ್ಬಿಟ್ಟು ತೆಗೀರಿ. ಅದನ್ನು ತೆಗೆದು ನೋಡಿ ಮಣ್ಣು ಎಲ್ಲ ನೀಟಾಗಿ ಹಾಕಿ ಒಂದೇ ಲೆವೆಲಿಗೆ ಹಾಕಿ ಆದಮೇಲೆ ನೀರು ಹಾಕಬೇಕು. ಇದಕ್ಕೆ ಮಣ್ಣು ಹಸಿ ಆಗಬೇಕಲ್ವ, ಅದಕ್ಕೆ ನೀರು ಹಾಕೋಣ ನೀಟಾಗಿ. ತುಂಬ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ಮಣ್ಣು ಹಸಿ ಆಗೋವಷ್ಟು ಹಾಕಿದರೆ ಸಾಕು ಇದು ನೀರು. ಇವಾಗ ನೋಡಿ ಇಷ್ಟೆಲ್ಲ ನೀರು ಹಾಕಿದ್ದೀನಿ ಅಲ್ವಾ. ಇದಕ್ಕೆ ನಾನು ಇವಾಗ ಗೋಧಿ ತಗೋತಾ ಇದ್ದೀನಿ. ಈ ಮೊಳಕೆದೇನು ಗೋಧಿ ಇತ್ತಲ್ವ, ಮೊಳಕೆ ಬಂದಿರೋದು, ಆ ಗೋಧಿ ತಗೊಂಡು ಇವಾಗ ನೀಟಾಗಿ ಇದಕ್ಕೆ ಗೋಧಿ ಹಾಕಬೇಕು. ಎಲ್ಲೂ ಪ್ಲೇಸ್ ಬಿಡಲಿಲ್ದಂಗೆ ಈ ಮಣ್ಣಿಗೆ ಫುಲ್ ಆಗೋವರೆಗೂ ಈ ಗೋಧಿ ಮೊಳಕೆ ಏನು ಬಂದಿತ್ತಲ್ವ ಆ ಗೋಧಿನ ನೀಟಾಗಿ ಸ್ಪ್ರೆಡ್ ಮಾಡೋಣ. ಇದಕ್ಕೆ ಮಣ್ಣೆಲ್ಲೂ ಕಾಣಿಸ್ದಂಗೆ ನೀಟಾಗಿ ಫುಲ್ಲು ಹೆಡ್ಜ್ವರೆಗೂ ನೀಟಾಗಿ ಹಾಕಬೇಕು. ಅಂದರೆ ನಮಗೆ ಹುಲ್ಲು ಒತ್ತುಕಟ್ಟಾಗಿ ನೀಟಾಗಿ ಬೆಳೆಯುತ್ತೆ. ಅದು ಚೆನ್ನಾಗಿ ಕಾಣಿಸುತ್ತೆ. ನಮಗೆ ಫುಲ್ಲು ನೀಟಾಗಿ ಬೆಳೆದಂಗಾದರೆ ಬೆಳೀತಾ ಅದು ಗೋಧಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಫುಲ್ ಎಲ್ಲೂ ಗ್ಯಾಪ್ ಇರದೇ ಥರ ಫುಲ್ಲು ಸ್ಪ್ರೆಡ್ ಮಾಡಬೇಕು ಅದನ್ನು ಗೋಧಿ ಎಲ್ಲ. ಆಮೇಲೆ ಫುಲ್ ಜಾಸ್ತಿನೂ ಹಾಕಬಾರ್ದು. ಜಾಸ್ತಿ ಹಾಕಿದ್ರೂ ನೀಟಾಗಿ ಬೆಳೆಯಲ್ಲ. ಒಂದೇ ಲೇಯರನ್ನಾಗಿ ಹಾಕಬೇಕು. ತುಂಬ ದಪ್ಪ ಹಾಕಿದ್ರೂ ಚೆನ್ನಾಗಿ ಬೆಳೆಯಲ್ಲ ಇದು ಗೋಧಿ. ನೋಡಿ ಒಟ್ಟು ಮಣ್ಣೆಲ್ಲಿ ಕಾಣಿಸುತ್ತೋ ಅಲ್ಲೆಲ್ಲ ಫುಲ್ಲು ಗೋಧಿನ ಹಾಕಬೇಕು. ಹಾಕಿಬಿಟ್ಟು ಮತ್ತೆ ನೋಡಿ ನೀಟಾಗೆಲ್ಲ ಈ ಬಾಕ್ಸ್ ಸುತ್ತಲೂ ಚೆನ್ನಾಗಿ ಎಲ್ಲ ಹಾಕಬೇಕು. ನೀಟಾಗಿ ನಿಧಾನಕ್ಕೆ ಹಾಕಿ ನೋಡಿ ಎಲ್ಲ ನೀಟಾಗೆಲ್ಲ ಹಾಕಿದ್ದೀವಲ್ವಾ. ಈಗ ಹಾಕಿ ಆದಮೇಲೆ ಮಣ್ಣನ್ನು ಮತ್ತೆ ಮಣ್ಣು ತೊಗೊಂಡು ಮೇಲೆ ಒಂದು ಲೇಯರು ಅಷ್ಟೇ
ತುಂಬ ತೆಳ್ಳಗೆ ಹಾಕಬೇಕು, ತುಂಬ ದಪ್ಪ ಮಣ್ಣು ಹಾಕಬಾರ್ದು. ದಪ್ಪವಾಗಿ ಸ್ವಲ್ಪ ಲೈಟಾಗಿ ಒಂದೇ ಒಂದು ಲೇಯರ್ ಥರ ಮಣ್ಣು ಹಾಕಿಬಿಟ್ಟು ಮೇಲೆ ಈ ಸ್ಪ್ರೇ ಬಾಟ್ಲ್ ಇರುತ್ತಲ್ವ, ಆ ಬಾಟ್ಲಿಗೆ ನೀರು ಹಾಕ್ಕೊಂಡು ಸ್ಪ್ರೇ ಮಾಡಿ. ಕೈಲಿ ಹಾಕಿದರೆ ಜಾಸ್ತಿ ಆಗಿಬಿಡುತ್ತೆ ನೀರು, ನೋಡಿಕೊಂಡು ನಿಧಾನಕ್ಕೆ ಹಾಕಿ. ನಾನು ಸ್ಪ್ರೇ ಬಾಟ್ಲಲ್ಲಿ ಹಾಕೋದ್ರಿಂದ ಈಕ್ವಲಾಗಿ ಎಲ್ಲ ಕಡೆನೂ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಅಂತ ಈ ಥರ ಸ್ಪ್ರೇ ಬಾಟ್ಲಿಂದ ಹಾಕ್ತಾಯಿದ್ದೀನಿ. ನೋಡಿ ಇದು ಆಯ್ತಲ್ವ, ಇದು ಡೇ ಫಸ್ಟು. ಇದು ನನಗೆ ಈ ಥರ ಎಲ್ಲ ಹಾಕಿಟ್ಟಿರೋದು. ಡೇ ಸೆಕೆಂಡ್ ಏನೂ ಇರಲಿಲ್ಲ, ಬಂದಿರಲಿಲ್ಲ. ಡೇ ಥರ್ಡ್ ನೋಡಿ ಇಷ್ಟಿಷ್ಟು ಬಂದಿದೆ, ಇಷ್ಟೆಲ್ಲ ಬೆಳೀತಾ ಇದೆ. ಡೇ ಫೋರ್ತು ನೋಡಿ, ಫೋರ್ತ್ ಡೇನೂ ಅಷ್ಟೇ ಚೆನ್ನಾಗಿ ಬಂದಿದೆ. ಫಿಫ್ತ್ ಡೇನೂ ನೋಡಿ ಎಲ್ಲದಕ್ಕೂ ಚೆನ್ನಾಗಿ ಗ್ರೀನ್ ಅನ್ನಂಗೆ ಎಲ್ಲದಕ್ಕೂ ಬಂದಿದೆ. ಸಿಕ್ಸ್ತ್ ಡೇ ನೋಡಿ ಎಲ್ಲ ನೀಟಾಗಿ ಬಂದಿದೆ. ಬಟ್ ಅಲ್ಲಲ್ಲಿ ಇನ್ನೂ ದೂರ ಥರ ಕಾಣಿಸ್ತಾ ಇದೆ ಸಿಕ್ಸ್ತ್ ಡೇಗೆ. ಸೆವೆಂತ್ ಡೇಗೆ ಸ್ವಲ್ಪ ಎಲ್ಲ ನೀಟಾಗಿ ಅದು ಬೆಳೀತಾ ಫುಲ್ಲು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಏಯ್ತ್ ಡೇಗೂ ಅಷ್ಟೇ ತುಂಬ ಚೆನ್ನಾಗಿ ಡೇ ಬೈ ಡೇ ನಮಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೈನ್ತ್ ಡೇಗೆ ಫುಲ್ಲು ಒತ್ತುಕಟ್ಟಾಗಿ ಕಾಣಿಸ್ತಾ ಇದೆ. ಇನ್ನು 10th ಡೇಗಂತೂ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇಷ್ಟು ನೀಟಾಗಿ ಬಂದಿದೆ, ಎಲ್ಲ ಕಡೆನೂ ನೀಟಾಗಿ ಸ್ಪ್ರೆಡ್ ಆಗಿದೆ. ಫುಲ್ಲು ಹುಲ್ಲು ಗ್ರೀನ್ರಿ ಥರ ನೀಟಾಗಿ ಕಾಣಿಸ್ತಿದೆ, ಎಲ್ಲೂ ಗ್ಯಾಪ್ ಇರದೆ ಥರ. 10th ಡೇಗೆ ಫುಲ್ ನೀಟಾಗಿ ಕಾಣಿಸುತ್ತೆ. ನೀವು ಅಷ್ಟೇ ಒಂದು 12 ಡೇಸ್ ಬೇಕು ಇದೆಲ್ಲ ನೀಟಾಗಿ ಪ್ರೊಸೀಜರ್ಸ್ ಮಾಡ್ಕೊಳ್ಳೋಕ್ಕೆ. ಈ ಥರ ನೀವು ಮಾಡಿಕೊಂಡು 10th ಡೇ ಫಸ್ಟು ಒಂದು ಗೋಧಿ ನೆನೆಸ್ಲಿಕ್ಕೆ, ಮೊಳಕೆ ಬರಲಿಕ್ಕೆ ಎಲ್ಲ ಅಷ್ಟು 12 ಡೇಸ್ ಬೇಕು ನೋಡಿ. ಹಬ್ಬಕ್ಕೆ ನಿಮ್ಗೆ ಯಾವ ಥರ ಕ್ರಿಯೇಟಿವಿಟಿ ಇರುತ್ತೋ ಆ ಥರ ನೀವು ಅದನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ ಮಾಡ್ಕೋಬೋದು. ನೋಡಿ ನಾನು ಮಧ್ಯಕ್ಕೆ ಈ ಥರ ದೀಪ ಹಚ್ಚಿ ಇಟ್ಟಿದ್ದೀನಿ. ನೈಟಲ್ಲಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ದೀಪ ಹಚ್ಚಿ ನಾವು ಡೆಕೋರೇಷನ್ ಮಾಡೋದ್ರಿಂದ ಸಖತ್ತಾಗಿರುತ್ತೆ. ಆಮೇಲೆ ಇನ್ನೆರಡನ್ನು ನಾನು ಬೆಳೆಸಿದ್ದೀನಿ ಅಲ್ವಾ, ಅದನ್ನು ಅಷ್ಟೇ, ಅದಕ್ಕೂ ನಾನು ಬಾಳೆಕಂಬ ನೋಡಿ 2 ಪಾಟು ಬೆಳೆಸಿದ್ದೀನಲ್ವ, ಇದಕ್ಕೂ ನಾನು ಬಾಳೆ ಗಿಡನೂ ಇಡ್ಬೋದು. ಇಲ್ಲಾಂದರೆ ಈ ಥರ ಏನಾದರೂ ಮನೇಲಿ ಡೆಕೋರೇಟಿವ್ಸ್ದು ಫ್ಲವರ್ಸ್ದು ಆ ಥರ ಇದ್ರೂ ಈ ಥರನೂ ಇಟ್ಕೊಂಡು ನಾವು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಇಡೋದ್ರಿಂದನೂ ಡೆಕೋರೇಷನ್ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ನೋಡಿ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನೀವು ಈ ಥರ ಡೆಕೋರೇಷನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.